ನಮಸ್ಕಾರ. ನಾನು ವಿಜಯ್ ಮೊರೆ, ಮಾಜಿ ಮಹಾಪೌರ್ ಬೆಳಗಾವ್. ನಾನು ಈ ನಡೆದಿರದಂಥ SSLC ಎಕ್ಸಾಮ್ನಲ್ಲಿ ವಿದ್ಯಾರ್ಥಿ ಪರೀಕ್ಷಾ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಹಾರ್ದಿಕ ಶುಭೇಚ್ಛಾ ಕೊಡ್ತೀನಿ. ಆದರೆ ಯಾವುದೂ ವಿದ್ಯಾರ್ಥಿ ನಮ್ಮ ಪೇಪರ್ ಚಲೋ ಆಗಿಲ್ಲ, ಅಭ್ಯಾಸ ಮಾಡಿಲ್ಲ, ಮಾರ್ಕ್ ಕಡಿಮೆ ಬೀಳ್ತಾವು ಅಂಥೇಳಿ ಯಾವುದೂ ಟೆನ್ಷನ್ ತಗೋರಕ್ಕೆ ಹೋಗ್ಬೇಡ್ರಿ. ಈ ಪರೀಕ್ಷೆಗಳು ಹೆಂಗಿರ್ತಾವು, ಮತ್ತು ಮುಂದಿನ ವರ್ಷ ನಾವು ಮತ್ತೆ ಪರೀಕ್ಷೆ ಕೊಡ್ಬೋದು. ಮುಂದಿನ ವರ್ಷದಲ್ಲಿ ಹೆಚ್ಚು ಅಭ್ಯಾಸ ಮಾಡಿ ಹೆಚ್ಚು ಮಾರ್ಕ್ ತಗೋಬಹುದು. ಆದ್ರೆ ಯಾವುದೋ ಒಂದು ಟೆನ್ಷನ್ ತಗೊಂಡು ಏನರ ಒಂದು ಕೃತ್ಯ ಮಾಡಿ ತಮ್ಮ ಅವ್ವ ಅಪ್ಪಗ ತ್ರಾಸ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ತಮ್ಮ ಫ್ಯಾಮಿಲಿ ಮೆಂಬರ್ ತ್ರಾಸ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಪರೀಕ್ಷೆ ಬರ್ತಿರ್ತಾವು, ಪರೀಕ್ಷೆ ಮತ್ತೆ ನಾವು ಕೊಟ್ಟ ಪಾಸ್ ಆಗಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ಅವಿಷ್ಯ ಇದು ಒಂದೇ ಸಲ ಇರ್ತೈತಿ. ಅದ್ರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ನಾವು ಒಳ್ಳೆ ಪೇಪರ್ ಬರೆದು ಒಳ್ಳೆ ಪಾಸ್ ಆಗೋ ಪ್ರಯತ್ನ ಮಾಡೋನು. ಯಾವ ಹುಡುಗರು ಕಡಿಮೆ ಮಾರ್ಕ್ ಬಿದ್ದು ಅಂತ ಹೇಳಿ ಟೆನ್ಷನ್ ತಗೋತಾರೋ ಅವ್ರು ಅಜ್ಜಿಬಾಟ್ ಟೆನ್ಷನ್ ತಗೋಬೇಡ್ರಿ. ನಾನು ಕಡಿಮೆ ಮಾರ್ಕ್ ತೊಂದ್ರೆ ಪಾಸ್ ಅಂದೆ, ಆದರೆ ನಾನು ಬೆಳಗಾವಿ ಮೇಯರ್ ಆದೆ. ಅದ್ರ ಸಲುವಾಗಿ ಎಲ್ಲ ಮಕ್ಕಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಯಾವುದೂ ಟೆನ್ಷನ್ ತಗೋಬೇಡ್ರಿ, ಒಳ್ಳೆ ಪೇಪರ್ ಬರ್ರಿ. ಅವ್ವ ಅಪ್ಪಾರದ ಆಶೀರ್ವಾದಲೇ ನೀವು ಮುಂದೆ ಹೋಗಕ್ಕೆ ತಯಾರಿ ಇಡ್ರಿ. ನಾಪಾಸ್ ಆದ್ರೂ ಮುಂದಿನ ವರ್ಷ ಮತ್ತೆ ಕೂತು ಮತ್ತೆ ಪರೀಕ್ಷೆ ಕೊಟ್ಟು ಹೆಚ್ಚು ಮಾರ್ಕ್ ತಗೊಂಡು ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳಿ ಎಲ್ಲ ವಿದ್ಯಾರ್ಥಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ.